ಈ ಆಫ್ ಕ್ಯಾಂಪಸ್ ವೆಬ್ ಸೀರೀಸ್ ನೋಡಿದ್ಮೇಲೆ ಒಂದು ವಿಷಯ ಅಂತೂ ಪಕ್ಕ, ವೆಲ್ಸಿ ಮತ್ತು ಗ್ಯಾರೆಟ್ ಈ ಎರಡು ಕ್ಯಾರೆಕ್ಟರ್ಸ್, ಈ ಎರಡು ನೇಮ್ಸ್ ನಿಮ್ಮ ಮೈಂಡಲ್ಲಿ ಉಳಿಯೋದಂತೂ ಪಕ್ಕ. ಇದು ತುಂಬ ಕ್ಯೂಟ್ ರೊಮ್ಯಾಂಟಿಕ್ ಡ್ರಾಮಾ. ಈ ವೆಬ್ ಸೀರೀಸ್ ತುಂಬ ಚೆನ್ನಾಗೂ ಇದೆ, ತುಂಬ ಎಂಗೇಜಿಂಗಾಗೂ ಇದೆ, ಆಮೇಲೆ ತುಂಬ ಫನ್ ಕೂಡ ಇದೆ, ತುಂಬ ಡ್ರಾಮಾನೂ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ಇದನ್ನು ಫ್ಯಾಮಿಲಿ ಜೊತೆ ಅಂತೂ ನೋಡೋಕ್ಕಾಗಲ್ಲ, ಇದಂತೂ ಡಿಸ್ಕ್ಲೇಮರ್. ಫ್ಯಾಮಿಲಿ ಜೊತೆ ನೋಡಲೇಬೇಡಿ, ಕಪಲ್ಸ್ ಆಗಿದ್ರೆ ಫೈನ್. ಏಕೆಂದರೆ ಇದರಲ್ಲಿ ಅಡಲ್ಟ್ ಸೀನ್ಸ್ ಕೂಡ ತುಂಬ ಇನ್ವಾಲ್ವ್ ಮಾಡಿದ್ದಾರೆ, ಮತ್ತು ಅದು ಸ್ಟೋರಿಗೆ ಬೇಕು ಅನ್ನೋ ಥರನೇ ಇದೆ, ಬೇಕು ಅಂತಲೇ ಫೋರ್ಸ್ಫುಲಿ ಆ್ಯಡ್ ಮಾಡೋ ಥರನೂ ಇಲ್ಲ. ಆಮೇಲೆ ಓವರಾಲ್ ತುಂಬ ಚೆನ್ನಾಗಿದೆ, ಇದು ತುಂಬ ಕ್ಯೂಟಾಗಿ ಅನಿಸುತ್ತೆ. ಓವರಾಲ್ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರು ಕಪಲ್ಸ್ ಇರ್ತಾರೋ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಇದು ಡ್ರಾಮಾ ಚೆನ್ನಾಗಿದೆ, ಆಮೇಲೆ ಇದರಲ್ಲಿ ಫನ್ ಚೆನ್ನಾಗಿದೆ. ಆ ಕಾಲೇಜ್ ಗ್ರೂಪು, ಗ್ಯಾರೆಟ್ ಗ್ರೂಪ್, ಈ ಗ್ರೂಪ್ ಏನಿದೆಯಲ್ಲ ಫ್ರೆಂಡ್ಸ್ ಗ್ರೂಪ್, ಇದಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆ. ಓವರಾಲ್ OTTನೇ ಅಲ್ವಾ, ಸೊ ಈಸಿಯಾಗಿ ಒಂದು ಸಂಡೇ ಕೂತ್ಕೊಂಡು ಅಥವಾ ಒಂದು ಸಂಡೇ ಸ್ಯಾಟರ್ಡೆ ಅಥವಾ ಒಂದು ನೈಟಲ್ಲಿ ಮುಗಿಸ್ಬೋದು, ಒಂದು ಶಾಟಲ್ಲಿ. ಬಿಂಜ್ ವಾಚ್ ವೆಬ್ ಸೀರೀಸೇ ಇದು, ಮತ್ತೆ ಲ್ಯಾಗ್ ಮಾಡಿ ಮುಗಿಸೋವಂಥ ವೆಬ್ ಸೀರೀಸ್ ಏನಲ್ಲ. ಸೊ ಆರಾಮಾಗಿ 8 ಎಪಿಸೋಡ್ಸ್ ಕೂಡ ಆರಾಮಾಗಿ ಮುಗಿಸ್ಬೋದು. ಇದು ವರ್ತ್ ವಾಚೇ, ಡೋಂಟ್ ಮಿಸ್ ಇಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದು ವರ್ತ್ ವಾಚ್ ವೆಬ್ ಸೀರೀಸೇ, ಆರಾಮಾಗಿ ನೋಡ್ಬೋದು. ಕ್ಯೂಟಾಗಿದೆ, ಆಮೇಲೆ ತುಂಬ ಇಷ್ಟ ಆಗುತ್ತೆ ಯಾರು ಕಪಲ್ಸ್ ಇರ್ತಾರೋ ಅವ್ರಿಗೆ. ಓವರಾಲ್ ವರ್ತ್ ವಾಚ್ ವೆಬ್. ನಿಮ್ಗೆ ಹೇಗೆ ಅನ್ನಿಸ್ತು ಈ ಆಫ್ ಕ್ಯಾಂಪಸ್ ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಗ್ಯಾರೆಟ್ ಗ್ರೂಪ್ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮೈಂಡಲ್ಲೇ ಉಳ್ಕೊಂಡಿದೆ. ಇದೇ ಥರ ರಿವ್ಯೂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.